ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 6. ಚಕ್ಷುರನ ಸಂಹಾರ. ಶಂಕರನು ನಂದೀಶ್ವರನಿಗೆ ಹೇಳಿದ ದೇವಿಯ ಮಹಾತ್ಮೆಯನ್ನು ಸೂತ ಮಹರ್ಷಿಗಳು ಶೌನಕರಿಗೆ ಹೇಳುತ್ತಾ, ಶೌನಕರೇ, ದೇವಾದಿದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟು ಹರಿಹರ ಬ್ರಹ್ಮಾದಿಗಳ ವಿವಿಧ ಶಕ್ತಿಯನ್ನು ಹೊತ್ತ ಶಾಂಭವಿಯು ಮಹಿಷಾಸುರನ ಮೇಲೆ ಯುದ್ಧಕ್ಕೆ ಬಂದಳಲ್ಲವೇ? ಮಹಿಷಾಸುರನು ಚಕ್ಷುರಾಖ್ಯನ ದಂಡನಾಯಕತ್ವದಲ್ಲಿ ಕಳುಹಿಸಿದ್ದ ರಸಿಲೋಮ ರುದಗ್ರರು ದೇವಿಯೊಡನೆ ಸಾಹಸದಿಂದ ಯುದ್ಧ ಮಾಡಿದರಾದರೂ ತಾವು ಮಾಡಿದ ಪಾಪ ಕಾರ್ಯಗಳ ಫಲವೋ ಎಂಬಂತೆ ಶಾಂಭವಿಯ ಬಾಣಗಳ ಪೆಟ್ಟಿಗೆ ತತ್ತರಿಸಿ ರಣರಂಗದಲ್ಲಿ ಸತ್ತು ಹೋದರು. ಆಗ ರಾಕ್ಷಸ ವೀರರು ಹೆದರಿ ಕಂಗಾಲಾಗಿ ಚೆಲ್ಲಾಪಿಲ್ಲಿಯಾಗಿ ಓಡತೊಡಗಿದರು. ಇದನ್ನು ಕಂಡ ಚಕ್ಷುರಾಖ್ಯನು ದಿಗ್ಭ್ರಾಂತನಾಗಿ ಎಲ್ಲರನ್ನೂ ಕುರಿತು, ಎಲೈ ರಾಕ್ಷಸ ವೀರರೇ, ಹೆದರಬೇಡಿ. ವೀರರಿಗೆ ಇದು ತಕ್ಕುದಲ್ಲ. ನಾವೆಲ್ಲ ಮತ್ತೆ ಹೋರಾಡೋಣ. ಇವಳು ಸ್ತ್ರೀ ಎಂದು ತೋರುತ್ತಿಲ್ಲ. ಬನ್ನಿ, ನಾನು ನಿಮ್ಮೊಡನಿದ್ದೇನೆ ಎಂದು ಹೇಳಿದನು. ಚಕ್ಷುರಾಖ್ಯನ ಮಾತು ಕೇಳಿದ ವೀರರು ಒಬ್ಬೊಬ್ಬರಾಗಿ ತಮ್ಮಲ್ಲಿ ತಮಗೆ ಧೈರ್ಯವನ್ನು ಹೇಳಿಕೊಳ್ಳುತ್ತಾ ಓಡೋಡಿ ಚಕ್ಷುರನ ಬಳಿಗೆ ಬಂದರು. ಸೈನ್ಯವೆಲ್ಲ ಒಂದುಗೂಡಿ ಸಾಲುಗಟ್ಟಿ ನಿಂತವು. ಆನೆ ಕುದುರೆ ಸಿದ್ಧವಾದವು. ಕೆಲವೇ ನಿಮಿಷಗಳಲ್ಲಿ ಚಕ್ಷುರಾಖ್ಯನ ಸೈನ್ಯ ದೇವಿಯೊಡನೆ ಹೋರಾಡಲು ಸನ್ನದ್ಧವಾಯಿತು. ಚಕ್ಷುರಾಖ್ಯನು ರಥವನ್ನು ದೇವಿ ಇದ್ದಲ್ಲಿಗೆ ಓಡಿಸಿ ತಂದು, ಎಲವು ದುಷ್ಟ ಹೆಂಗಸೆ, ರಾಕ್ಷಸ ವೀರರಾದ ರಸಿಲೋಮ ರುದಗ್ರರನ್ನು ಕೊಂದೆಯಲ್ಲವೇ? ಇದೀಗ ನನ್ನನ್ನೆದುರಿಸು ನೋಡೋಣ. ಇನ್ನೂ ನಿನ್ನ ಮೃತ್ಯು ಸಿದ್ಧ ಎಂದುಕೋ. ನನ್ನ ಬಾಣಗಳ ರುಚಿ ನೋಡುತ್ತಿದ್ದಂತೆ ಹೆದರಿ ಓಡಿ ಹೋಗುವೆ. ಇಗೋ ನೋಡು ಎಂದು ದೇವಿಯ ಮೇಲೆ ಶರವರ್ಷವನ್ನು ಕರೆದನು. ಆ ಬಾಣಗಳು ಅಗಣಿತ ಸಂಖ್ಯೆಯಲ್ಲಿ ವೃದ್ಧಿಯಾಗಿ 10 ದಿಕ್ಕುಗಳಿಗೂ ಹರಡಿ ಇಡೀ ಪ್ರದೇಶವನ್ನು ಅಂಧಕಾರಮಯ ಮಾಡಿದವು. ಬಾಣಗಳು ತಗುಲಿದ ಪರ್ವತಗಳು ನೆಲಸಮವಾದವು. ಗಿಡ ಮರಗಳು ಕಡಿದುರುಳಿ ಮಾರ್ಗವೆಲ್ಲ ಹಾಳಾದವು. ಕಡಲುಗಳು ಭೋರ್ಗರೆದವು. ಕಾಡುಗಳಲ್ಲಿ ಕಿಚ್ಚು ತುಂಬಿ ದಗದಗ ಹುರಿಯಿತು. ದೇವಿಯು ಚಕ್ಷುರಾಖ್ಯನು ಬಿಟ್ಟ ಬಾಣಗಳಿಗೆ ಹೆದರದೆ ಶಿವನು ನೀಡಿದ್ದ ಬಿಲ್ಲಿನಲ್ಲಿ ಬಾಣ ಹೂಡಿ ರಾಕ್ಷಸನ ಮೇಲೆ ನಿರಂತರವಾಗಿ ಪ್ರಯೋಗಿಸಿದಳು. ಬಾಣಗಳು ಹಾದು ಬಂದು ಚಕ್ಷುರನ ಬಾಣಗಳನ್ನೆಲ್ಲ ತುಂಡರಿಸಿ ಹಾಕಿದವು. ಚಕ್ಷುರಾಖ್ಯನಿಗೂ ದೇವಿಗೂ ಘನಘೋರ ಯುದ್ಧವೇ ನಡೆಯಿತು. ಇಬ್ಬರ ಯುದ್ಧವನ್ನು ನೋಡಲು ದೇವಾದಿದೇವತೆಗಳು ಆಕಾಶದಲ್ಲಿ ನೆರೆದು ನಿಂತರು. ಚಕ್ಷುರ ಬಾಣಗಳ ಸುರಿಮಳೆಯನ್ನೇ ಕರೆದನು. ಅವು ನಭೋಮಂಡಲವನ್ನು ವ್ಯಾಪಿಸಿ ದೇವತೆಗಳನ್ನು ದಿಕ್ಕುಗೆಡಿಸಿದವು. ಒಂದೊಂದು ಬಾಣವೂ ಕಿಡಿ ಉಗುಳುತ್ತಾ ಅದರಿಂದ ಉಂಟಾದ ಹೊಗೆ ಸ್ವಲ್ಪ ಕಾಲ ದೇವತೆಗಳ ಉಸಿರು ಗಟ್ಟಿಸಿತು. ಆಗ ದೇವಿಯು ಆ ಎಲ್ಲ ಬಾಣಗಳನ್ನು ಕಡಿದು ಹಾಕಿದಳು. ಅಸುರನ ಮೇಲೆ ತಾನೂ ಬಾಣಪ್ರಯೋಗ ಮಾಡಿ ಚಕ್ಷುರಾಖ್ಯನನ್ನು ನಿಶ್ಚೇಷ್ಟಿತಗೊಳಿಸಿದಳು. ಚಕ್ಷುರನು ದೇವಿಯ ಶರಾಘಾತದಿಂದ ಮೂರ್ಛೆ ಹೋದನು. ಆಗ ದೇವಿ ಅವನ ಮೇಲೆ ಯುದ್ಧ ಮಾಡದೆ ಇತರ ರಾಕ್ಷಸ ಸೈನಿಕರ ಮೇಲೆ ಯುದ್ಧ ಮುಂದುವರಿಸಿದಳು. ದೇವಿಯು ದಂಡನಾಯಕನಿಲ್ಲದ ಸೈನ್ಯದ 100 ರಾಕ್ಷಸರನ್ನು ಕೊಚ್ಚಿ ಹಾಕಿದಳು. ಬಲವಾದ ಗಾಳಿ ಬೀಸಲು ಚಕ್ಷುರಾಖ್ಯನು ಮೂರ್ಛೆ ತಿಳಿದು ಎದ್ದು 100 ರಾಕ್ಷಸರ ಹೆಣಗಳು ಸಾಲಗಟ್ಟಿ ಬಿದ್ದಿದ್ದನ್ನು ನೋಡಿ ಕೋಪಾವಿಷ್ಟನಾಗಿ ದೇವಿಯ ಮೇಲೆ ಔಹಾರಿ ಬಂದನು. ಹೊಸ ರಥವನ್ನೇರಿ ಬಂದ ಚಕ್ಷುರನು, ಒಬ್ಬ ಹೆಂಗಸಿಗೆ ಇಷ್ಟು ಸಾಮರ್ಥ್ಯವೇ? ಇವಳನ್ನು ಗೆಲ್ಲುವುದು ಅದಾವ ಮಹಾಸಾಹಸದ ವಿಷಯ ಎನ್ನುತ್ತಾ ಕತ್ತಿಯನ್ನು ಜಳಪಿಸುತ್ತಾ ಬಂದವನು ಪರ್ವತಗಳು ಅಧಿಕ ಸಂಖ್ಯೆಯಲ್ಲಿ ಬೀಳುವಂತೆ ಮಾಡುವ ಬಾಣವನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಅಸ್ತ್ರದ ಫಲವನ್ನು ರಕ್ಷಿಸಲೋ ಎಂಬಂತೆ ಅದು ಉರುಳಿಸಿದ ಪರ್ವತಗಳ ಆಘಾತವನ್ನು ಸಹಿಸಿಕೊಂಡಳು. ಕಣ್ಣಾಡಿಸಿದಲ್ಲೆಲ್ಲ ಬೆಟ್ಟ ಗುಡ್ಡಗಳೇ ಕಂಡುಬಂದವು. ಕ್ಷಣಕಾಲದಲ್ಲಿ ಅಂಧಕಾರಮಯವಾಗಿ
ಭೂಮಿ ಪರ್ವತಗಳ ಭಾರಕ್ಕೆ ಕುಸಿದಂತಾಗಿತ್ತು. ಆಗ ಜಗದಂಬೆಯು ತನ್ನಲ್ಲಿದ್ದ ಇಂದ್ರನ ವಜ್ರಾಯುಧವನ್ನು ಬೀಸಿ ಎಲ್ಲ ಪರ್ವತಗಳನ್ನು ಕಡಿದು ಹಾಕಿ ಅವು ಪುಡಿಪುಡಿಯಾಗುವಂತೆ ಮಾಡಿದಳು. ಎಲ್ಲ ಬೆಟ್ಟಗುಡ್ಡಗಳು ನೆಲಸಮವಾದವು. ಎಲವೋ ಚಕ್ಷುರ, ಬಾಣದ ಮೇಲಿನ ಗೌರವದಿಂದ ನಿನ್ನನ್ನು ಸುಮ್ಮನೆ ಬಿಟ್ಟಿರುವೆ. ಇನ್ನು ನಿನಗೆ ಮೃತ್ಯು ಸಿದ್ಧ. ನಿನ್ನ ಸಾಮರ್ಥ್ಯವೇನಿದೆಯೋ ತೋರಿಸು ಎಂದಳು ದೇವಿ. ಚಕ್ಷುರನು ಗಹಗಹಿಸಿ ನಗುತ್ತಾ, ಎಲೋ ಕೂಳ ಹೆಂಗಸೆ, ನೀನೆಲ್ಲೋ ಹೆದರಿದಂತಿದೆ. ನಿನಗೆ ಪ್ರಾಣದ ಮೇಲೆ ಭಯವಿದ್ದರೆ ಈಗಲೇ ಇಲ್ಲಿಂದ ಹೊರಟು ಹೋಗು. ವೃದ್ಧಾಶ್ರಮ ತೆಗೆದುಕೊಂಡು ಘಾಸಿಗೊಳ್ಳಬೇಡ ಎಂದು ಹೇಳಿ ದೇವಿಯ ಮೇಲೆ ಇಡೀ ಭೂಮಂಡಲವನ್ನೇ ಸಾಗರಮಯ ಮಾಡುವಂಥ ಶರವನ್ನು ಬಿಟ್ಟನು. ದೇವಿಯು ಚಕ್ಷುರನು ಬಿಟ್ಟ ಬಾಣವು ಫಲ ಕೊಟ್ಟರೆ ಭೂಮಿಯೆಲ್ಲ ಸಾಗರವಾಗಿ ಬಿಡುವುದೆಂದು ಆ ಬಾಣವನ್ನು ತಡೆದು ಸಾಗರವನ್ನು ಅಗಸ್ತ್ಯ ಮಹರ್ಷಿಗಳು ಹಿಂದೆ ಅಪೋಷಣವಾಗಿ ಕುಡಿದಂತೆ ಕುಡಿದು ಬಿಟ್ಟಳು. ಕುಪಿತನಾದ ಚಕ್ಷುರನು ದೇವಿಯ ಮೇಲೆ ಕಾಳರಾತ್ರಿ ಉಂಟು ಮಾಡುವಂಥ ಬಾಣವನ್ನು ಬಿಟ್ಟನು. ದೇವಿಯು ಸೂರ್ಯಾಸ್ತ್ರದಿಂದ ಅದನ್ನು ನಿವಾರಿಸಿದಳು. ಚಕ್ಷುರನು ಹಲವಾರು ಅಷ್ಟದಿಕ್ಪಾಲಕರು ನೀಡಿದ್ದ ಬಾಣಗಳನ್ನು ಬಿಡಲು ದೇವಿಯು ಎಲ್ಲವನ್ನೂ ನುಂಗಿ ಹಾಕಿದಳು. ಚಕ್ಷುರನು ಇವಳಾರೋ ಹೆಮ್ಮಾರಿ ಇರಬೇಕು, ನಗಶರ, ಸಾಗರಶರ, ನಿಶಿಶರಗಳನ್ನು ತಡೆದುಕೊಂಡಳೆಂದ ಮೇಲೆ ಇವಳನ್ನು ಗೆಲ್ಲುವುದು ಸುಲಭವಲ್ಲವೆಂದು ಬಗೆದು ತನ್ನಲ್ಲಿರುವ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಲು ನಿರ್ಧರಿಸಿದನು. ರಣರಂಗದಲ್ಲಿ ದೇವಿಯು ಬಿಟ್ಟಿದ್ದ ಸೂರ್ಯಾಸ್ತ್ರದಿಂದ ಎಲ್ಲೆಲ್ಲೂ ಬೆಳಕು ಉಂಟಾಗಿತ್ತು. ಚಕ್ಷುರಾಖ್ಯನು ದೇವಿಯನ್ನು ಕುರಿತು ಇಂತೆಂದನು, ಎಲವು ಸ್ತ್ರೀಯೇ, ನೀನ್ಯಾರೋ ತಿಳಿಯದಾಗಿದೆ. ನಾನು ಎಂದೂ ಪ್ರಯೋಗಿಸದ ಅಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗಿಸಿದೆ. ಎಲ್ಲವನ್ನೂ ನೀನು ನುಂಗಿ ಹಾಕಿ ಮಹಾಸಮರ್ಥಳೆನಿಸಿದೆ. ಆದರೆ ಇದೀಗ ನಾನು ಬಿಡ ಹೊರಟಿರುವ ನಾರಾಯಣಾಸ್ತ್ರ ಸಾಮಾನ್ಯವಾದುದಲ್ಲ. ಇದು ಭೂಮಿಯನ್ನೇ ಸಿಡಿಸಿ ಸುರ ನದಿ ಉಕ್ಕುವಂತೆ ಮಾಡಿ ಕಡಲುಗಳು ಕುದಿಯುವಂತೆಯೂ ಮಾಡುತ್ತದೆ. ಇದರ ಆಘಾತಕ್ಕೆ ಯಾರೂ ಉಳಿಯಲಾರರು. ಎಚ್ಚರ ಎಂದವನೇ ನಾರಾಯಣಾಸ್ತ್ರವನ್ನು ಹೂಡಲು ಸಿದ್ಧನಾದನು. ಆಗ ದೇವತೆಗಳು, ಪರಮಾತ್ಮ, ಇನ್ನೇನು ಗತಿಯಪ್ಪ? ನಾರಾಯಣಾಸ್ತ್ರ ಇಡೀ ಬ್ರಹ್ಮಾಂಡವನ್ನೇ ಆಹುತಿ ತೆಗೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ. ದೇವಿಯು ಈ ಅಸ್ತ್ರವನ್ನು ಹೇಗೆ ನಿಭಾಯಿಸುವಳೋ ಎಂದು ಶಂಕಿಸುತ್ತಾ ಬೆಸ್ತನ ಬಲೆಯಲ್ಲಿ ಬಿದ್ದ ಮೀನುಗಳಂತೆ ಚಡಪಡಿಸತೊಡಗಿದರು. ಚಕ್ಷುರಾಖ್ಯನು ಆಕರ್ಣಾಂತವಾಗಿ ಸೆಳೆದು ನಾರಾಯಣ ಬಾಣವನ್ನು ದೇವಿಯ ಮೇಲೆ ಪ್ರಯೋಗಿಸಿಯೇ ಬಿಟ್ಟನು. ಆ ವೈಷ್ಣವಾಸ್ತ್ರ ಜಗತ್ತಿನಲ್ಲಿ ಅಗ್ನಿ ಪರ್ವತ ಕಿಡಿಗಳನ್ನು ಉರುಳಿಸುವಂತೆ ಉರುಳಿಸುತ್ತಾ ನೇರವಾಗಿ ದೇವಿಯತ್ತ ಹಾಯ್ದು ಬಂದಿತು. ಜಗತ್ತಿನ ಉದ್ಧಾರ ಮಾಡುವ ಸಲುವಾಗಿಯೂ ಕಂಗಾಲಾಗಿದ್ದ ದೇವತೆಗಳನ್ನು ಕಾಪಾಡುವ ಸಲುವಾಗಿಯೂ ದೇವಿಯು ದಿವ್ಯವಾದ ನಾರಾಯಣಾಸ್ತ್ರವನ್ನು ನಗುನಗುತ್ತಾ ಸ್ವೀಕರಿಸಿ ನುಂಗಿದಳು. ಇದಂತೂ ರಾಕ್ಷಸರಿಗೆ ಪರಮಾಶ್ಚರ್ಯವಾಗಿ ಕಂಡು ಅವರು ಭಯಚಕಿತರಾದರು. ದೇವತೆಗಳು ಆನಂದ ತುಂದಿಲರಾಗಿ ದೇವಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡಿದರು. ಅವರ ಭಯ ದೂರವಾಯಿತು. ಚಕ್ಷುರಾಖ್ಯನಿಗೆ ಇದೀಗ ದೇವಿಯ ಶಕ್ತಿಯ ಸಂಪೂರ್ಣ ಅರಿವಾಗಿ ಅವಳತ್ತ ಧಾವಿಸಿ ಬಂದು, ಎಲವು ಹೆಂಗಸೆ, ನೋಡಲು ಹೆಂಗಸಂತೆ ತೋರುತ್ತಿರುವೆಯಷ್ಟೇ. ನಿಜವಾಗಿಯೂ ಒಬ್ಬ ಹೆಂಗಸಿಗೆ ಇಷ್ಟು ಸಾಮರ್ಥ್ಯವಿರಲು ಸಾಧ್ಯವಿಲ್ಲ. ನೀನು ಯಾರು? ನಮ್ಮ ಮೇಲೇಕೆ ಯುದ್ಧಕ್ಕೆ ಬಂದಿರುವೆ? ನೀನೇನು ದೇವತೆಗಳ ಸಂಬಂಧಿಯೋ? ನೀನು ವೀರಳು ಎಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಸ್ತ್ರೀ ಹತ್ಯೆ ಪಾಪ. ನಿನ್ನನ್ನು ನಾನು ಕೊಲ್ಲಬಯಸುವುದಿಲ್ಲ. ಹೋಗು, ನಮ್ಮ ಮೇಲೆ ಸೆಣಸುವುದನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದನು. ದೇವಿಯು ಅವನ ಮಾತುಗಳನ್ನು ಅಲ್ಲಗಳೆಯುತ್ತಾ, ಎಲವೋ ದುಷ್ಟ ಚಕ್ಷುರನೇ, ನೀನು ಹೋಗೆಂದಾಕ್ಷಣ ನಾನು ಹೋಗಿಬಿಡುವುದಿಲ್ಲ. ನಿನ್ನನ್ನು ಸಂಹರಿಸಲೆಂದೇ ದೇವಾದಿದೇವತೆಗಳ ಅಪೇಕ್ಷೆಯ ಮೇರೆಗೆ ಬಂದಿರುತ್ತೇನೆ. ನನ್ನನ್ನು ದುಷ್ಟಳು, ಕೂಳಲು ಎಂದೆಲ್ಲ ಜರೆದೆಯಲ್ಲವೇ? ನಿನ್ನ ಅಂತ್ಯಕಾಲ ಬಂದಿದೆ ಎಂದು ತಿಳಿ. ಅಯ್ಯೋ ಮೂಢನೇ, ನಾನು ಬಂದಿರುವುದೇ ನಿನ್ನನ್ನು ಕೊಲ್ಲಲೆಂದು. ನಾನಾರೋ ಸಾಮಾನ್ಯಳೆಂದು ಹೇಳುತ್ತಿರುವೆಯಲ್ಲವೇ? ಕೇಳು, ನಾನು ಈ ಭೂಮಂಡಲವಷ್ಟೇ ಅಲ್ಲದೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯಳು. ಇನ್ನಾದರೂ ನನ್ನನ್ನರಿತುಕೋ. ಹೆಚ್ಚು ಮಾತಿಗೆ ಅವಕಾಶ ಮಾಡಿ ಕಾಲಹರಣ ಮಾಡಬೇಡ, ಸಿದ್ಧನಾಗು ಎಂದಳು. ಅದಕ್ಕೆ ಚಕ್ಷುರಾಖ್ಯನು, ಎಲವು ಹೆಂಗಸೆ,
ವೃಥಾ ಮಿಥ್ಯವನ್ನು ನುಡಿದು ನಿನ್ನನ್ನೇಕೆ ದೊಡ್ಡವಳೆಂದು ಹೇಳಿಕೊಳ್ಳುತ್ತಿರುವೆ? ಜಗತ್ತಿಗೆ ಒಡೆಯಳೆಂದು ಜಂಬಪಡುತ್ತಿರುವೆಯಲ್ಲವೇ? ಜಗತ್ತಿಗೆ ನಮ್ಮ ಮಹಿಷನು ಒಡೆಯನು. ಅವನ ರಾಜ್ಯದಲ್ಲಿರುವ ನಾವು ಶಾಸನಗಳನ್ನು ಮಾಡುವವರು. ನಮಗೆ ನಿನ್ನನ್ನು ಶಿಕ್ಷಿಸುವ ಹಕ್ಕು ಇದೆ. ಮೊದಲು ನಮ್ಮ ಮಹಿಷಾಸುರನಿಗೆ ವಂದಿಸು, ಆಗ ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಎಂದು ಹೇಳಿ ಗಹಗಹಿಸಿ ನಕ್ಕನು. ದೇವಿಯು ಚಕ್ಷುರನ ಮಾತು ಕೇಳಿ ನಸುನಕ್ಕಳು. ಇವನಾರೋ ಮೂಢನೆಂದು ಅವನು ಬಿಡುತ್ತಿದ್ದ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ರಥವನ್ನು ಪುಡಿ ಮಾಡಿದಳು. ಆನೆ ಕುದುರೆಗಳನ್ನು ಹೇಳ ಹೆಸರಿಲ್ಲದಂತೆ ಮಾಡಿದಳು. ಚಕ್ಷುರನು ಸಿಟ್ಟಾಗಿ ತನ್ನಲ್ಲಿದ್ದ ಹರಿತವಾದ ಖಡ್ಗವನ್ನು ಅವಳತ್ತ ಎಸೆದನು. ದೇವಿ ಅದನ್ನು ತುಂಡಾಗಿಸಿದಳು. ಮಹಾಸ್ತ್ರ ನಾರಾಯಣಾಸ್ತ್ರವನ್ನು ನುಂಗಿದ ದೇವಿಗೆ ಚಕ್ಷುರನ ಯಾವ ಆಯುಧಗಳು ದೊಡ್ಡದಲ್ಲ. ಚಕ್ಷುರನು ಕುಪಿತನಾಗಿ ಶೂಲವನ್ನು ಎಸೆಯುತ್ತಾ, ಇಗೋ ಈ ಶೂಲದ ಏಟಿಗೆ ತತ್ತರಿಸಿ ನೆಲಕ್ಕುರುಳುವೆ ಎಂದನು. ಆದರೆ ದೇವಿಯು ಶೂಲವನ್ನು ತನ್ನಲ್ಲಿದ್ದ ತ್ರಿಶೂಲದಿಂದ ಮುರಿದೆಸೆದಳು. ರಾಕ್ಷಸನು ಬಿಡುತ್ತಿದ್ದ ಒಂದೊಂದು ಬಾಣವನ್ನು ದೇವಿಯು ತುಂಡರಿಸಿ ಹಾಕುತ್ತಾ ಬಂದಳು. ಅವನಿಗೆ ನೆರವಾಗಿ ಬಂದ ಅನೇಕ ರಾಕ್ಷಸ ವೀರರನ್ನು ಸಂಹರಿಸಿದಳು. ರಾಕ್ಷಸರು ಮಾಯಾವಿದ್ಯೆಗೆ ಹೆಸರಾದವರು. ಚಕ್ಷುರಾಖ್ಯನು ತನ್ನ ಮಾಯಾಜಾಲವನ್ನು ಬೀರಿ ದೇವಿಯು ಓಡಿ ಹೋಗುವಂತೆ ಮಾಡುತ್ತೇನೆ ಎಂದುಕೊಂಡು ಮಾಯೆಯನ್ನು ತೋರಿದನು. ಆದರೆ ಆ ಮೂಢನಿಗೆ ದೇವಿಯೇ ಮಾಯೆ ಎಂಬುದು ತಿಳಿದಿರಲಿಲ್ಲ. ಚಕ್ಷುರನು ಬೀಸಿದ ಮಾಯೆಯಿಂದ ಆಕಾಶದಲ್ಲಿ ಗುಡುಗು ಸಿಡಿಲುಗಳುಂಟಾಗಿ ಅಗಣಿತ ಸಂಖ್ಯೆಯಲ್ಲಿ ರಾಕ್ಷಸ ವೀರರು ಉದಿಸಿದರು. ಹುಲಿ, ಸಿಂಹ, ಕರಡಿ, ಚಿರತೆ, ಹಾವುಗಳು ಆ ರಾಕ್ಷಸ ವೀರರೊಡನೆ ಬಂದು ಮಹಾಶಕ್ತಿಯನ್ನು ಮುತ್ತಿಕೊಂಡವು. ದೇವತೆಗಳು ಇವೆಲ್ಲ ದೇವಿಯನ್ನು ಕಚ್ಚಿ ಸಾಯಿಸಿಬಿಡುತ್ತವೆ ಎಂದು ತಿಳಿದರು. ಚಕ್ಷುರನು ಇವೆಲ್ಲ ಸಾಲದೆಂದು ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಟ್ಟನು. ಶೌನಕರೇ, ಏನು ಹೇಳಲಿ? ಜಗದಂಬೆ ರಾಕ್ಷಸನ ಮಾಯೆಯನ್ನು ಕ್ಷಣಮಾತ್ರದಲ್ಲಿ ಕರಗಿಸಿ ಅವನ ಮೇಲೆ ಶಿವನ ತ್ರಿಶೂಲವನ್ನು ಬೀಸಿದಳು. ತ್ರಿಶೂಲವು ಚಕ್ಷುರನ ಎದೆಗೆ ನಾಟಿ ಅವನು ಪರ್ವತವು ಕೆಳಗುರುಳುವಂತೆ ನೆಲಕ್ಕುರುಳಿ ಬಿದ್ದು ಸತ್ತು ಹೋದನು. ಚಕ್ಷುರನು ಸತ್ತನೆಂದು ಉಳಿದ ವೀರರು ದೇವಿಯ ಮೇಲೆ ಔಹಾರಿ ಬಂದಾಗ ಅವರನ್ನೆಲ್ಲ ದೇವಿಯು ಸಂಹರಿಸಿ ಹಾಕಿದಳು. ಇಡೀ ರಣರಂಗವು ಹೆಣಗಳಿಂದ ತುಂಬಿ ಹೋಗಿ ಭೂತಗಳಿಗೆ ರಸದೌತಣ ನೀಡಿದವು. ಚಕ್ಷುರಾಖ್ಯನ ಸಂಹಾರವಾಯಿತೆಂದು ದೇವತೆಗಳು ಕುಣಿದಾಡಿದರು. ದೇವಿಯ ಮಹಿಮೆಯನ್ನು ಮನಸಾರೆ ಹೊಗಳಿ ಆಕೆಯನ್ನು ಅಭಿನಂದಿಸಿದರು. ದಂಡನಾಯಕನೂ ಮಹಾಪರಾಕ್ರಮಿಯೂ ನಾರಾಯಣಾಸ್ತ್ರ ಸಂಪಾದಿಸಿದ್ದವನೂ ಆದ ಚಕ್ಷುರಾಖ್ಯನು ರಣರಂಗದಲ್ಲಿ ಮಡಿದನೆಂಬುದನ್ನು ಕೇಳಿದಾಗ ಮಹಿಷಾಸುರನು ಭಾರಿ ಗುಡುಗು ಉಂಟಾದಂತೆ ಅಬ್ಬರಿಸಿದನು. ಚಕ್ಷುರಾಖ್ಯನು ತೀರಿಕೊಂಡಾಗ ದೇವಿಯು ತಾಳಿದ ಉಗ್ರ ರೂಪವನ್ನು ಕಂಡು ರಾಕ್ಷಸ ಸೈನ್ಯವು ಚದುರಿ ಓಡಿ ಹೋಯಿತು. ಚಕ್ಷುರನು ಸೃಷ್ಟಿಸಿದ್ದ ಮಾಯಾ ರಾಕ್ಷಸಾದಿ ಪ್ರಾಣಿಗಳೆಲ್ಲ ನಾಶವಾಗಿ ಹೋಗಿದ್ದವು. ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 6ನೇ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.